ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಬೆಳಗಿನ ಜಾವದ ಸತ್ಸಂಗ ಕಾರ್ಯಕ್ರಮ ಇದು. ಬೆಳಗ್ಗೆ ಯಾರು ಬೇಗ ಹೇಳ್ತಾರೆ ಅವರು ಮಾಡಿರುವಂಥ ಪುಣ್ಯ ಹೆಚ್ಚಾಗ್ತದಂತ. ಯಾರು ಬೆಳಿಗ್ಗೆ ತಡ ಮಾಡಿ ಹೇಳ್ತಾರೆ ಅವರು ಮಾಡಿರುವಂಥ ಪುಣ್ಯ ಕಡಿಮೆ ಆಗ್ತದ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಯಾವಾಗ ಹೇಳಬೇಕು ಮನುಷ್ಯ? ಹಿಂದಿನವರೆಲ್ಲ ಯಾವಾಗ ಹೇಳ್ತಿದ್ರು ನೋಡ್ರಿ ಅವರು. ಈಗ ಈ ಹೊತ್ತಿನಲ್ಲೆಲ್ಲ ಆಗಿನ ರೈತರು ಹೊಲದಾಗಿರ್ತಿದ್ರು. ಸೂರ್ಯ ನೆತ್ತಿ ಮೇಲೆ ಬಂದ ಅಂದರೆ ಅವರು ಎತ್ತುಗಳನ್ನು ನಿಲ್ಲಿಸಿ ಗಿಡದ ಕೆಳಗಡೆನೋ ಅಥವಾ ಮಣಿಗೋ ಬಂದು ವಿಶ್ರಾಂತಿಯನ್ನು ಮಾಡ್ತಿದ್ರು. ಅದಕ್ಕೆ ಅವರು 100 ವರ್ಷ ತನಕ ಆರೋಗ್ಯವಾಗಿರ್ತಿದ್ರು. ಈಗೇನಾಗ್ಯದ, ಸೂರ್ಯ ನೆತ್ತಿ ಮೇಲೆ ಬರುವವರೆಗೂ ಮನುಷ್ಯ ಹಾಸಿಗೆಯಾಗನೇ ಇರ್ತಾನಿನ್ನು. ಆನಂತರ ಆತ ಬಯಸ್ತಾನೆ ಏನು ಅಂದರೆ, ನಾನು ಆರೋಗ್ಯವಾಗಿರಬೇಕು ಅಂತ. ಹೇಗೆ ಸಾಧ್ಯ ಅದ ಆರೋಗ್ಯವನ್ನು ಪಡೆಯೋದು? ಬೆಳಿಗ್ಗೆ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಬ್ರಹ್ಮ ಮುಹೂರ್ತ ಅದು ಬಹಳ ಪ್ರಶಾಂತವಾದಂಥ ಮುಹೂರ್ತ. ನಾವೆಲ್ಲ ಮುಹೂರ್ತಗಳನ್ನು ಕೇಳೇವಲ್ಲ, ಎಲ್ಲ ಮುಹೂರ್ತಗಳಲ್ಲಿ ಬ್ರಹ್ಮ ಮುಹೂರ್ತ ಬಹಳ ಶ್ರೇಷ್ಠವಾದದ್ದು. ಅದು ಸಾಧನೆಗೆ ಅನುಕೂಲವಾಗಿರುವಂಥ ಮುಹೂರ್ತ. ಬೇರೆ ಯಾವುದರೇ ಕೌಟುಂಬಿಕ ಸಂಬಂಧಗಳನ್ನು ಜೋಡಿಸುವುದಕ್ಕಾಗಿ ಮುಹೂರ್ತ ಅಲ್ಲ, ಅದು ಗೋಧೂಳಿ ಮುಹೂರ್ತ ಅಲ್ಲ, ಅದು ಬ್ರಹ್ಮ ಮುಹೂರ್ತ. ಅದು ಪ್ರತಿ ದಿವಸ ಬೆಳಿಗ್ಗೆನೇ ಮಾತ್ರ ಇರುವುದು. ಉಳಿದೆಲ್ಲ ಮುಹೂರ್ತಗಳು ಬದಲಾಗ್ತಾ ಇರ್ತಾವ, ಬೇರೆ ಬೇರೆ ಸಮಯಕ್ಕೆ ಬರ್ತಾವ. ಆದರೆ ಬ್ರಹ್ಮ ಮುಹೂರ್ತ ಅದಲ್ಲ, ಅದು ಸೂರ್ಯ ಉದಿಸುವಕ್ಕಿಂತ ಮುಂಚೆ ಇರುವಂಥ ಮುಹೂರ್ತ. ಸೂರ್ಯ ಉದಿಸುವಕ್ಕಿಂತ ಪೂರ್ವದಲ್ಲಿ ಇರುವಂಥ ಸಮಯಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತೀವಿ. ಆ ಸಮಯಕ್ಕೆ ಮನುಷ್ಯ ಏಳಬೇಕು. ನೋಡ್ರಿ, ಈಗ ಸೂರ್ಯ ಆತ ಈ ವಿಶ್ವದ ಒಡೆಯ. ಆತ ಉದಿಸಿ ಬರ್ತಿದ್ದ ಅಂದರೆ ನಾವು ಆತನ ಸೇವಕರಾಗಿರುವವರು ಸೂರ್ಯ ಬರುವಾಗ ನಾವು ಒಂದು ವೇಳೆ ಮಲ್ಕೊಂಡಿದ್ದೀವಿ ಅಂದರೆ, ನಾವು ಹೇಗೋ ಇದ್ದೀವಿ ಅಂದರೆ ಸೂರ್ಯನಿಗೆ ಹೇಗೆ ಅನಿಸ್ತದ? ಸೂರ್ಯ ಒಬ್ಬ ಅತಿಥಿ. ಅತಿಥಿ ಬೆಳಗ್ಗೆ ಆತ ನಮ್ಮ ಮನೆಗೆ ಬರುವಾಗ ನಾವು ಮಲಗಿಕೊಂಡಿದ್ದೀವಿ ಅಂದರೆ ಆತನಿಗೆ ಹೇಗೆ ಅನಿಸ್ತದ? ಅದಕ್ಕೆ ಹೇಳ್ತಾರ, ಯಾರು ಸೂರ್ಯ ಉದಿಸೋಕ್ಕಿಂತ ಪೂರ್ವದಲ್ಲಿ ಎದ್ದು ಮನೆ ಮುಂದೆ ಕಸ ಗೂಡಿಸಿ ರಂಗವಲ್ಲಿ ಹಾಕಿ ಒಂದಿಷ್ಟು ಹೊರಸಲ ಮೇಲೆ ಹೂಗಳನ್ನು ಇಟ್ಟು ಸೂರ್ಯನ ಮೊದಲನೇ ಕಿರಣಗಳನ್ನು ಮನೆ ಒಳಗಡೆ ಬರಮಾಡಿಕೊಳ್ತಾರಲ್ಲ, ಅವ್ರಿಗೆ ಯಾವುದೂ ಕೊರತೆನೇ ಆಗುವುದಿಲ್ಲ ಜೀವನದಲ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಸೂರ್ಯನೇ ಎಲ್ಲವನ್ನ ಕೊಡುವವ. ನಮಗೆ ಆಯುಷ್ಯವನ್ನು ಕೊಡುವವ ಸೂರ್ಯ, ನಮಗೆ ಶಕ್ತಿಯನ್ನು ಕೊಡುವವ ಸೂರ್ಯ, ನಮ್ಮ ಬುದ್ಧಿಯನ್ನು ಪ್ರಚೋದಿಸುವವ ಸೂರ್ಯ, ನಮ್ಮ ಮುಖದ ಮೇಲೆ ಪ್ರಸನ್ನತೆಯನ್ನು ತುಂಬುವಂಥವ ಸೂರ್ಯ. ಅಂಥ ಸೂರ್ಯ ಉದಿಸಿ ಬರುವಾಗ ನಾವು ಒಂದು ವೇಳೆ ಮಲಗಿಕೊಂಡಿದ್ದೀವಿ ಅಂದರೆ ಹೇಗೆ ನಾವು ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಅದ? ಅದು ಈಗೇನಾಗ್ಯದ ಮನುಷ್ಯನಿಗೆ ಅಂದರೆ ಒಂದು ರೂಢಿ ಆಗ್ಯದ. ರಾತ್ರಿ ತಡ ಮಾಡಿ ಮಲ್ಕೊಳ್ಳೋದು, ಬೆಳಿಗ್ಗೆ ತಡ ಮಾಡಿ ಏಳೋದು. ಅವಾಗ ಹಿಂದಿನವ್ರು ಏನು ಹೇಳ್ತಿದ್ರು? ಬೇಗ ಮಲಗಿಕೊಳ್ಳೋದು, ಬೇಗ ಏಳುವುದು ಅವ್ರದ್ದು ನಿಯಮಿತ್ತು.
ನಮ್ಮದೇನಾಯಿತು, ತಡ ಮಾಡಿ ಮಲಗುವುದು, ತಡ ಮಾಡಿ ಏಳುವುದು. ಹೀಗೆ ಯಾಕೆ ಮನುಷ್ಯ ಮಾಡ್ತಾ ಇದ್ದಾನು ಅಂದರೆ, ಅದು ವೈಶ್ವಿಕವಾದ ಜಗತ್ತಿನಲ್ಲಿ ಒಂದು ಷಡ್ಯಂತ್ರದಂತ. ಅದರಲ್ಲಿ ಭಾರತ ದೇಶದಲ್ಲಿ ಒಂದು ಷಡ್ಯಂತ್ರ ನಡೆದದಂತ. ಏನು ಅಂದರೆ, ರಾತ್ರಿ 10 ನಂತರನೇ ಚಲೋ ಅಂತಾವು ಯಾವುದರ ಧಾರಾವಾಹಿ ಹಾಕೋದು, ಕ್ರೈಮ್ ಸ್ಟೋರಿ ಹಾಕೋದು, ಅವುಗಳನ್ನು ನೋಡ್ಕೊಂಡು ಇರಬೇಕು. ಅವು ಬೇಗ ಮಲ್ಕೊಳ್ಬಾರ್ದು. ಬೇಗ ಮಲಗಿಕೊಳ್ಳಿಲ್ಲ ಅಂದರೆ ಬೆಳಗ್ಗೆ ಬೇಗ ಏಳುವುದಿಲ್ಲ. ಆತ ಆರೋಗ್ಯವನ್ನು ಕೆಡಿಸಿಕೊಳ್ತಾನೆ, ಮಾನಸಿಕವಾಗಿಯೂ ನೆಮ್ಮದಿಯಿಂದ ಇರುವುದಿಲ್ಲ. ಅವಾಗ ಆತ ಡಾಕ್ಟರ್ಗಳ ಕಡೆ ಬರ್ತಾನೆ, ಖರ್ಚು ಮಾಡ್ತಾನೆ, ಆರೋಗ್ಯ ಕೆಡಿಸಿಕೊಂಡಿರ್ತಾನೆ. ಆ ಡಾಕ್ಟರ್ಗಳು ಆ TV ಚಾನಲ್ದವರಿಗೆ ಫಂಡ್ ಕೊಡ್ತಾರೋ ಅಂತ ಒಂದು ವ್ಯವಸ್ಥೆ. ನಮಗೇನು ಅನಿಸ್ತದ, ರಾತ್ರಿ ನಾವು ನೋಡ್ತಾ ಇದೇವಿ, ಭಾಳ ಚಲೋ ತೋರ್ಸಾಕತ್ಯಾರ ಅಂತ ನಾವು ಹೇಳ್ಕೊಳ್ತೀವಿ. ಯಾಕ ಹಗಲತ್ತು ತೋರ್ಸಕ್ಕೆ ಬರ್ತಿದ್ದಿಲ್ಲ ಏನು ಅವರಿಗೆ? 12 ಗಂಟೆಯಿಂದ 1 ಗಂಟೆಗೆ ಮಧ್ಯಾಹ್ನ ತೋರಿಸ್ಲಿಕ್ಕೆ ತರಿಸೋರ್ಬು ಆಗಿತ್ತಲ್ಲ. ಮತ್ತು ರಾತ್ರಿ ಮನುಷ್ಯ ತಾಮಸಿಕ ವೃತ್ತಿಯಿಂದ ಪ್ರಾರಂಭ ಆಗುವುದರಿಂದ ಆ ಹೊತ್ತಿನಲ್ಲಿ ಆತ ಸಾತ್ವಿಕವಾಗಿ ಯೋಚಿಸುವುದಿಲ್ಲ. ಆ ಸಮಯದಲ್ಲೇನೆ ಅಂಥ ವಿಷಯಗಳನ್ನು ಅವರು ಕೊಡ್ತಾರ. ಆತ ಇನ್ನೊಂದಿಷ್ಟು ತಮಸ್ಸಿನಲ್ಲಿ ಮುಳುಗಿ ಹೋಗಿಬಿಡ್ತಾನೆ. ಅದಕ್ಕಾಗಿಯೇ ಇವತ್ತು ಮನುಷ್ಯ ಇಷ್ಟು ಆರೋಗ್ಯವನ್ನು ಕಳ್ಕೊಳ್ತಾ ಇರುವುದು. ಬೇಕಾದ್ರೆ ನೀವು ಒಂದು ಪ್ರಯೋಗ ಮಾಡಿ ನೋಡ್ರಿ. ಒಂದು 21 ದಿವಸ ಸೂರ್ಯ ಉದಿಸೋಕ್ಕಿಂತ ಮುಂಚೆನೆ 1 ತಾಸು ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯ ಉದಿಸುವಾಗ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇರ್ರಿ. ಒಂದು 20 ದಿವಸ ಮಾಡಿ ನೋಡಿ, ನಿಮ್ಮ ಆರೋಗ್ಯ ಹೇಗೆ ಸುಧಾರಿಸ್ತದೆ. ಅಷ್ಟು ದಿವಸದಲ್ಲಿ ಸುಧಾರಣೆ ಆಗಲಿಲ್ಲ ಅಂದ್ರೆ 40 ದಿವಸ ಮಾಡ್ರಿ. ಅದು ಆಗಲಿಲ್ಲ ಅಂದ್ರೆ ಒಂದು 90 ದಿವಸಗಳವರೆಗೆ ಮಾಡಿ. ಆ ಬಳಿಕ ನೋಡಿ ಆರೋಗ್ಯ ಹೇಗೆ ಸುಧಾರಿಸ್ತದೆ, ಹೇಗೆ ನಮ್ಮ ಮನಸ್ಸು ಕೆಲಸ ಮಾಡ್ತದೆ. ಅದು ಬಹಳ ಮಹತ್ವದದು. ಅದರಲ್ಲಿ ಎದ್ದ ತಕ್ಷಣ ಬೆಳಿಗ್ಗೆ ನಸಿಕಿನಲ್ಲಿ ಸ್ನಾನ ಮಾಡುವುದು. ಹೇಳ್ತಾರ, ನಸಿಕಿನಲ್ಲಿ 6 ಒಳಗೆ ಸ್ನಾನ ನಾವು ಮಾಡಿದೀವಿ ಅಂದ್ರೆ ಅದು ದೇವತೆಗಳ ಸ್ನಾನ. 6 ನಂತರ 7, 8 ಹೊರಗಡೆ ಸ್ನಾನ ಮಾಡಿದೀವಿ ಅಂದ್ರೆ ಅದು ಮನುಷ್ಯರ ಸ್ನಾನ. ಒಂದು ವೇಳೆ ಇನ್ನು 10 ನಂತರ 11 ನಂತರ ಸ್ನಾನ ಮಾಡಿದೀವಿ ಅಂದ್ರೆ ಅದು ರಾಕ್ಷಸರ ಸ್ನಾನ ಅಂತ ಕರೀತಾರೆ. ಈತ ರಾಕ್ಷಸರ ಸ್ನಾನ ಮಾಡಿ ಮೈ ನಂದು ಸ್ವಚ್ಛ ಆಗಲಿ ಅಂತಂದ್ರೆ ಸ್ವಚ್ಛ ಆಗೋದಿಲ್ಲ. ನಸಿಕಿನಾಗ ಸ್ನಾನ ಮಾಡುವುದರಿಂದ ದೇವತೆಗಳ ಸ್ನಾನ ಅಂತ ಯಾಕೆ ಕರೀತಾರೋ ಅಂದ್ರೆ, ಆ ಸ್ನಾನದಿಂದ ಬರೇ ದೇಹ ಅಷ್ಟೇ ಸ್ವಚ್ಛ ಆಗೋದಿಲ್ಲ, ಮನಸ್ಸು ಕೂಡ ಸ್ವಚ್ಛ ಆಗ್ತದ ಅಂತ. 3 ಗುಣಗಳು ಸಹಿತ ಸಮತೋಲನದಲ್ಲಿ ಬರ್ತಾವು ಅಂತ. ನಮ್ಮ ವೃತ್ತಿ ಸಹಿತ ಬದಲಾಗ್ತದ ಅಂತ. ಅದಕ್ಕಾಗಿ ಆ ಬೆಳಿಗ್ಗೆನ್ನ ಮಾಡಿರುವುದು. ಮತ್ತು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನಾವು ಪೂಜೆಯನ್ನು ಮಾಡುವುದು, ಅಥವಾ ಪೂಜೆ ಮಾಡುವುದಾಗಲಿಲ್ಲ ಅಂದ್ರೆ ದೇವರನ್ನ ನೆನೆಸ್ತಾ ಇರಬೇಕು. ಅದರಿಂದ ಏನಾಗ್ತದ, ನಾವು ಯಾರ್ದಾರೆ ಬೇರೆ ಅವ್ರದೊಂದು ಏನರ ವಿಷಯ ತೆಗೆದುಕೊಳ್ಬಹುದಲ್ಲ, ತೆಗೆದುಕೊಳ್ಬಾರ್ದು ಅಂತ. ಬೆಳಿಗ್ಗೆ ಬೇರೆ ಯಾವ ವಿಷಯನೂ ಚಿಂತನೆ ಮಾಡಬಾರ್ದು, ದೇವನ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ಅದಕ್ಕೊಂದು ರಾಮಾಯಣದಲ್ಲಿ ಒಂದು ಪ್ರಸಂಗವನ್ನ ಹೇಳ್ತಾರೆ ನೋಡ್ರಿ. ರಾಮಾಯಣದಲ್ಲಿ ವಿಭೀಷಣ ಆತ ಎಲ್ಲವನ್ನ ಕಳ್ಕೊಂಡಿದ್ದ. ರಾವಣ ಆತನನ್ನ ಹಚ್ಕೊಳ್ತಿರ್ಲಿಲ್ಲ. ರಾವಣ ಬಹಳ ಬಲಿಷ್ಠನಾಗಿದ್ದ. ಆತನ ತಮ್ಮನಾಗಿರುವಂತ ವಿಭೀಷಣ ಅಷ್ಟು ಬಲಿಷ್ಠ ಇರಲಿಲ್ಲ. ಆತನು ರಾಜನಾಗುವಂತ ಅರ್ಹತೆ ಬೇಕು ಆತನಿಗೆ, ಆದ್ರೆ ಆತನಿಗೆ ಇರಲಿಲ್ಲ. ರಾವಣನ ಎಲ್ಲ ಸಂಪತ್ತನ್ನ ಆತನ ಹತ್ತಿರ ಇಟ್ಟುಕೊಂಡು ವಿಭೀಷಣನಿಗೆ ಏನೂ ಕೊಟ್ಟಿರಲಿಲ್ಲ. ಇಂಥ ವಿಭೀಷಣ ಇದ್ದಲ್ಲ, ಆತ ಮುಂದೆ ರಾಜನಾದ. ಹೆಂಗ ರಾಜನಾದ, ಹೇಗಾದ ಅಂದ್ರೆ, ಈ ಹನುಮಂತ ಸೀತಾನನ್ನ ಏನು ಹುಡುಕಾಡ್ತಾ ಲಂಕಾಕ್ಕೆ ಹೋದ. ಅಲ್ಲಿ ಹೋದಾಗ ಇನ್ನು ಎಲ್ಲಿ ಅದಾರ ಸೀತಾ ಅಂತ ಹುಡುಕಾಡ್ತಾ ಇದ್ದ. ಆ ಸಮಯದಲ್ಲಿ ಈತ ತಿರುಗಾಡ್ತಾ ಇರುವಾಗ ಒಬ್ಬ ಮನುಷ್ಯ ರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ಅಂತ ಹೇಳ್ಕೋಂತ ಆತ ತುಳಸಿ ಗಿಡದ ಹತ್ತಿರ ನೀರು ಹಾಕ್ತಾ ಇದ್ದ.
ಹನುಮಂತನಿಗೆ ಬಹಳ ಆಶ್ಚರ್ಯ ಆಯ್ತು, ಇಲ್ಲಿ ರಾಮನ ಭಜನೆಯನ್ನು ಮಾಡುವರದಾರಲ್ಲ ಅಂತಂದ. ಆತನಿಗೆ ಭೇಟಿಯಾದ, ಯಾರು ನೀನು ಅಂತ ಕೇಳಿದ. ನಾನು ವಿಭೀಷಣ, ರಾವಣನ ತಮ್ಮ. ಆನಂತರ ಸೀತಾನ ಕುರಿತು ಆತ ಎಲ್ಲಿದಾರಂತ ಹೇಳಿದ. ಮುಂದೆ ಏನಾಯಿತು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಮುಂದೆ ಏನಾಯಿತು ಅಂದ್ರೆ, ಆ ವಿಭೀಷಣನನ್ನ ಹನುಮಂತ ರಾಮನಿಗೆ ಭೇಟಿ ಮಾಡಿಸಿದ. ಆನಂತರ ರಾಮ ರಾವಣನ ಜೊತೆ ಯುದ್ಧ ಮಾಡಿ ಗೆದ್ದ. ರಾವಣನ ಸೋತ, ಆತ ಸತ್ತ. ಮುಂದೆ ಯಾರನ್ನ ರಾಜನನ್ನಾಗಿ ಮಾಡಿದ ಅಂದ್ರೆ ವಿಭೀಷಣನನ್ನ ರಾಜನನ್ನಾಗಿ ಮಾಡಿದ. ವಿಭೀಷಣ ಹೇಗೆ ರಾಜನಾದ? ಒಂದು ವೇಳೆ ಆತ ಬೆಳಿಗ್ಗೆ ರಾಮ್ ರಾಮ್ ಅಂತಂತಿರ್ಲಿಲ್ಲ ಅಂದ್ರೆ ಹನುಮಂತನ ಭೇಟಿ ಆಗ್ತಿರ್ಲಿಲ್ಲ. ರಾಮ ಮಂತ್ರವನ್ನ ಆತ ಜಪಿಸ್ತಿರ್ಲಿಲ್ಲ ಅಂದ್ರೆ ಹನುಮಂತನ ಭೇಟಿ ಆಗ್ತಿರ್ಲಿಲ್ಲ. ಹನುಮಂತನ ಭೇಟಿ ಆಗಿರ್ಲಿಲ್ಲ ಅಂದ್ರೆ ರಾಮನಿಗೆ ಆತ ದರ್ಶನ ಪಡಿಲಿಕ್ಕೆ ಆಗ್ತಿರ್ಲಿಲ್ಲ. ರಾಮನ ದರ್ಶನ ಆಗದಿತ್ತಂದ್ರ ಆತ ರಾಜ ಹೇಗಾಗ್ಲಿಕ್ಕೆ ಸಾಧ್ಯ ಇತ್ತು? ಅದಕ್ಕೆ ಬೆಳಿಗ್ಗೆ ಏನದಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಯಾರೋ ಸಂತರು ತಿರುಗಾಡ್ತಾ ಇರ್ತಾರ ಹನುಮಂತನಂಗ, ಯಾರೋ ದೇವತೆಗಳ ತಿರುಗಾಡ್ತಾ ಇರ್ತಾರ. ಆ ಸಮಯದಲ್ಲಿ ನಾವು ಏನೋ ಜಗಳ ಮಾಡ್ತಿದ್ದೀವಿ, ಆ ಸಮಯದಲ್ಲಿ ನಾವು ಮಲ್ಕೊಂಡಿದ್ದೀವಿ, ಆ ಸಮಯದಲ್ಲಿ ಬೇರೆ ಯಾರ್ದೋ ಹೆಸರನ್ನು ತೆಗೆದುಕೊಳ್ತಿದ್ದೀವಿ ಅಂದ್ರೆ ಅವಾಗ ಏನಾಗ್ತದಂದ್ರೆ, ನಮಗೇನು ಒಂದು ಭಾಗ್ಯ ಲಭಿಸುವುದಿತ್ತು, ನಮಗೆ ಯಾವ ಪುಣ್ಯ ಲಭಿಸುವುದಿತ್ತು, ಆ ಪುಣ್ಯ ಸಹಿತ ದೂರಾಗಿ ನಾಶ ಆಗಿ ಹೋಗ್ತದ ಅಂತ ಹೇಳ್ತಾರೆ. ನೋಡ್ರಿ ಹೇಗದ. ಅದಕ್ಕೆ ಅವರು ನಿನ್ನೆ ನಮ್ಮ ಚಂದ್ರ ಯಾರು ರಾಜಶೇಖರ್ ಸರ್ ಅವ್ರು ಹೇಳಿದ್ರಲ್ಲ, ಕೋಳಿ ಕೂಗದ ಮುನ್ನ ಏಳುವುದು, ದಯಾಳು ದೇವನ ನೆನೆಯುವುದು, ಆನಂತರ ಅಷ್ಟು ನೆನೆದೀವಿ ಅಂದ್ರೆ ಆಳಿನಾಳ ಸರ್ವಜ್ಞ ಅಂತ ಹೇಳಿ. ಕೋಳಿ ಕೂಗದ ಮುನ್ನ ಏಳುವುದು, ದಯಾಳು ದೇವನ ನೆನೆಯುವುದು, ಆಳಿನಾಳ ಸರ್ವಜ್ಞ ಅಂತ ಹೇಳಿದ್ರು ಸರ್ವಜ್ಞ ಕವಿ. ಕೋಳಿ ಯಾವಾಗ ಕೂಗ್ತಾವ? ಯಾವಾಗ ಕೂಗ್ತಾವ ಕೋಳಿ? ಈಗ ಕೋಳಿನ ಇಲ್ಲಿ ಏನು ಕೂಗುದವು? ಕೋಳಿ ನಸಿಕಿನ್ಯಾಗ ಕೂಗ್ತಾವ. ಅವಾಗ ಹೇಳುವುದು ದಯಾಳು ದೇವನನ್ನ ನೆನೆಯುವುದು, ದೇವರನ್ನ ನೆನೆಯುವುದು. ನಾವು ಅಷ್ಟು ಮಾಡಿದೀವಿ ಅಂದ್ರೆ ದೇವರು ನಮ್ಮ ಆಳ ಆಗ್ತಾನಂತ, ಆಳಿನ ಆಳ ಅವ ಆಗ್ತಾನಂತ. ನಾವು ದೇವನ ಆಳು, ದೇವನ ಸೇವಕರು ನಾವು ಅಷ್ಟು ಮಾಡಿದೀವಿ ಅಂದ್ರೆ ನಮ್ಮ ಸೇವಕ ಆತ ಆಗ್ತಾನು ಅಂತ ಸರ್ವಜ್ಞ ಕವಿ ಹೇಳಿದರು. ಶರಣರು ಸಹಿತ ಎಷ್ಟೋ ಜನ ಹೇಳಿದ್ರು, ಬೆಳಿಗ್ಗೆದ್ದು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಲಿಂಗವ ಅಂತ ಹೇಳಿದರು. ಬೆಳಿಗ್ಗೆದ್ದ ತಕ್ಷಣ ಸ್ವಚ್ಛ ಆದಂತ ನೀರನ್ನ ತಂದು ಲಿಂಗವನ್ನ ಪೂಜಿಸುವುದು, ಅದು ದೇವರಿಗೆ ಬಹಳ ಹಿಡಿಸ್ತದ ಅಂತ ಹೇಳಿದ್ರು. ಯಾರೇ ದೇವರದ ಈಗೆಲ್ಲ ನಾವು ನೋಡ್ತೀವಲ್ಲ, ದೇವ್ರದ್ದು ಒಂದರೆ ಪೂಜಾ ದೇವಸ್ಥಾನಗಳಲ್ಲಿ ನೀವೆಲ್ಲ ನೋಡಿರಿ, ಯಾವಾಗ ಪೂಜೆ ಮಾಡ್ತಾರ? ನಸಿಕಿನ್ಯಾಗ ಪೂಜೆ ಮಾಡ್ತಾರ. ಮೊದಲನೇ ಪೂಜೆ ನಸಿಕಿನ್ಯಾಗ ಆಗ್ತದ, ಆನಂತರ ಮಧ್ಯಾಹ್ನವೋ ಸಾಯಂಕಾಲವೋ ಮತ್ತೆ ಮಾಡ್ತಾರ. ಹಾಗೆ ದೇವ್ರದ್ದು ಪೂಜಾ ನಸಿಕಿನ್ಯಾಗ ಆಗ್ತದಂದ್ರೆ ಮನುಷ್ಯ ಆ ಪೂಜೆ ನಡೆದಾರಾಗ ಮಲ್ಕೊಳ್ಳೋದು ಯಾಕೆ ಅಂತ. ದೇವರದು ಊರಿನಲ್ಲಿ ಗ್ರಾಮದ ದೇವತೆಯ ಪೂಜೆ ನಡೆದಿರುವಾಗ ಮನುಷ್ಯ ಮಲಗುವುದು ಸರಿ ಏನು ಅಂತ. ಇವತ್ತೇನ್ರಿ ಬಹಳ ಇದನ್ನ ಹೇಳಕತ್ತಿರಲ್ಲ ಬೆಳಗ್ಗೆ ಅಂತ. ನಮ್ಮದು ಬೆಳಗ್ಗೆ ಪ್ರವಚನ ಇರುವುದು ನಿಮಗೇನ್ರಿ ಹೇಳಿ ನಿಮ್ಮ ತಲೆಯಾಗ ಜ್ಞಾನವನ್ನು ತುಂಬಬೇಕಂತಿಲ್ಲ. ಬರೀ ನಾವು ಇಲ್ಲಿ ಬೆಳಗ್ಗೆ ಬರುವುದು, ಸ್ನಾನ ಮಾಡಿ ಬರುವುದು, ಸರಿಯಾಗಿ ಕೂಡುವುದು, ಮನಸ್ಸನ್ನು ಶಾಂತಿ ಇಟ್ಕೊಳ್ಳೋದು, ಇದೇ ಒಂದು ದೊಡ್ಡ ಸಾಧನ. ಕೇಳುವುದು ಅದು ಆಬ್ಳಕ ಒಂದು ತೆಗೆದುಕೊಂಡ್ರೆ ಒಂದು ಲಾಭ ಅಂತಾರಲ್ಲ, ಮುಖ್ಯ ಲಾಭ ಏನು? ಬೆಳಿಗ್ಗೆ ಏಳುವುದೇ ದೊಡ್ಡ ಲಾಭ. ಆನಂತರ ನೀವೇನು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಬರ್ತೀರಲ್ಲ, ಅದು ಬಹಳ ದೊಡ್ಡ ಲಾಭ. ಆನಂತರ ಅದ್ರ ಜೊತೆಗೆ ಇದು ಸುಮ್ಮನೆ ಪ್ರವಚನ ಅಷ್ಟೇ. ಇದು ಪ್ರವಚನ ಬಹಳ ಮುಖ್ಯ ಅಲ್ಲ. ನಿಮಗದು ತಿಳಿಲಿ ಅಥವಾ ನನಗೆ ಹೇಳಕ್ ಬರ್ಲಿ ಅಥವಾ ಬರದೇ ಇರ್ಲಿ, ಇದು ಬಹಳ ಮಹತ್ವದಲ್ಲ. ನಾವು ಬೆಳಗ್ಗೆ ಬಂದು ಇಲ್ಲಿ ಕೂಡ್ತೀವಲ್ಲ, ಕುಳಿತುಕೊಂಡು ಒಂದಿಷ್ಟು ಶರಣರ ಕುರಿತು ಸಂತರ ಕುರಿತು ಒಳ್ಳೆಯ ಮಾತುಗಳನ್ನ ಕೇಳ್ತೀವಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಅದು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ತದೆ, ನಮ್ಮ ದೇಹದ ಆರೋಗ್ಯವನ್ನ ಹೆಚ್ಚಿಸ್ತದ. ಅದಕ್ಕಾಗಿನೇ ನಾವು ಇಲ್ಲಿ ಬೆಳಗ್ಗೆ ಪ್ರವಚನ ಮಾಡಿರೋದು. ಎಲ್ಲರೂ ಹೇಳ್ತಾ ಇದ್ರು, ಆ ಹುಡುಗರು ಪಾಪ ಆಯೋಜನೆ ಮಾಡುವಂಥವ್ರು ಎಲ್ಲರೂ ಹೇಳಿದ್ರು,
ಬೆಳಿಗ್ಗೆ ಬ್ಯಾಡ್ರಿ ನಮ್ಮಲ್ಲಿ ಯಾರೂ ಬರುವುದಿಲ್ಲ, ಬಹಳ ದಿವಸ ತನ ಹೇಳಿದ್ರು ಅವರು. ಅವಾಗ ನಾವು ಹೇಳಿದ್ವಿ, ಬೆಳಿಗ್ಗೆ ನೀವು ಮಾಡದಿದ್ರ ಅವ್ರು ಬರ್ದಿದ್ರ ಬರ್ತಾರೋ ಬಿಡ್ತಾರೋ ಅಂತ ನಾ ಬರುದಿಲ್ಲ ಅಂತ ಅವ್ರಿಗೆ ಹೇಳಿದೆ. ಕೊನೆಗಿನ್ನ ನನ್ನ ಸಲುವಾಗಿ ಅವ್ರಿಗೆ ಅನಿವಾರ್ಯವಾಗಿ ಮಾಡುವ ಪರಿಸ್ಥಿತಿ ಬಂತು. ಆದ್ರೆ ನಾವು ಯಾವ್ಯಾವ ಊರುಗಳಲ್ಲಿ ಮಾಡೇವಲ್ಲ ಅವರೆಲ್ಲರೂ ಹಂಗೆ ಹೇಳ್ತಿದ್ರು, ಬೆಳಿಗ್ಗೆ ಬೇಡ ಸಾಯಂಕಾಲ ಮಾಡೋನು. ಸಾಯಂಕಾಲ ಅಂದ್ರೆ ಯಾವಾಗ್ರಿ? 8 ರಿಂದ 9, 10 ರಿಂದ 11. ಅವಾಗೆಲ್ಲ ಪುರಾಣ ಪ್ರವಚನ ಮುಗಿದ ನಂತರ ಊಟ ಮಾಡಿ ಹೋಗೋದು. ಅವಾಗ ಊಟ ಮಾಡ್ತಾರೆ 10, 11ಕ್ಕೆ. ಹೆಂಗ್ ಊಟ ಮಾಡ್ತಿರ್ಬೇಕು ಅವರು? ಯಾವಾಗ ನೋಡ್ಬೇಕು, ಅವಾಗ ಲೈಟ್ ಇರ್ಲಾರ್ದಾಗ ಕಾಲದಲ್ಲಿ ಆಯ್ತು 7, 8 ಅಂದ್ರೆ ಬಹಳ ಆಯ್ತು. ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳೋರು. ಈಗ ರಾತ್ರಿ 10, 12 ತನ ತಿರುಗಾಡ್ತಿರ್ತಾರ. ರಾತ್ರಿ ಯಾರು ತಿರುಗಾಡ್ತಾರ? ದೆವ್ಗಳು ತಿರುಗಾಡ್ತಾವ ಅಂತ ಹೇಳ್ತಿದ್ರು ಅವಾಗ. ಅಂದ್ರೆ ಈಗ ಇವ್ರು ತಿರುಗಾಡವ್ರು ಈಗ ಇವರೇ ದೆವ್ ಆಗ್ಯಾರ ಏನೋ ಅಂತ ನನಗೆ ಅನ್ಸಕತ್ತೈತಿ. ರಾತ್ರಿ 10, 12 ತನ ತಿರುಗಾಡೋದು. ಅದರಲ್ಲಿ ಅವಾಗ ಮೊದಲು ಬರೀ TV ಒಂದೇ ಇತ್ತು. ಅದು ಅಷ್ಟೇ ಬಹಳ ಮಿತವಾಗಿ ಬಳಸ್ತಿದ್ರು, ಯಾಕಂದ್ರೆ ಎಲ್ಲರೂ ನೋಡ್ತಿದ್ರು. ಎಲ್ಲರೂ ಮನೆ ಒಳಗನೆ ಇರ್ತಿತ್ತು. ಆಯ್ತು 9 ಆಯ್ತು 10 ಆಯ್ತು ಬಂದ್ ಮಾಡಿ ಮಲ್ಕೋ ಅಂತ ಎಲ್ಲರೂ ಹೇಳ್ತಿದ್ರು. ಈಗ ಎಲ್ಲರೂ ಒಂದೊಂದು TV ಅದಾವ, ಮೊಬೈಲ್, ಆಂಡ್ರಾಯ್ಡ್. ಅವು ಹಂಗೆ ಹಾಸಿಯಾಗಿ ಮುಸುಕ್ ಹಾಕಿ ಒಳಗಡೆ ನೋಡ್ಕೊಂತ ಕೂತ್ಬಿಡೋದು. ನಮ್ಮ ಕೋಣೆಯಾಗ ನಾವು ನೋಡ್ಕೊಂತ ಕುಳ್ತೀವಿ ಅಂದ್ರೆ ನೋಡವ್ರು ಯಾರು? ಸಾಕಪ್ಪ ಇನ್ನು ಟೈಮ್ ಆಗೈತೆ ಅಂತ ಹೇಳೋರು ಯಾರು? 12 2. ಇನ್ನು ಹೀಗೆ ನಾವು ಒಂದು ವೇಳೆ ಮಾಡಿದೀವಿ ಅಂದ್ರೆ ಹೇಗೆ ಮನುಷ್ಯ ದೀರ್ಘಾಯುಷ್ಯವನ್ನ ಹೊಂದಲಿಕ್ಕೆ ಸಾಧ್ಯ? ಸದೃಢವಾದಂತ ಆರೋಗ್ಯವನ್ನ ಪಡೆಯುವುದು ಹೇಗೆ? ಆತನ ಸಂಬಂಧಗಳು ಹೇಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಅದಾವು? ಆ ಮನುಷ್ಯನ ಭಾವನೆಗಳನ್ನೇ ಬೇರೆ ಇರ್ತಾವ. ಆದ್ದರಿಂದ ನಾವಿಲ್ಲಿ ಏನ್ ಮಾಡುವುದು ಅಂದ್ರೆ ಒಂದು 10, 12 ದಿವಸ ನೀವೆಲ್ಲರೂ ಬೆಳಿಗ್ಗೆ ಬೇಗ ಹೇಳ್ತೀರಿ. ಇವತ್ತಿಷ್ಟು ಜನ ಬಂದರೆ ಅಂದ್ರೆ ನೀವೇನು ಇವತ್ತೇ ಎದ್ದಿಲ್ಲ, ಪ್ರತಿ ದಿವಸ ಹೇಳುವವರದರಿ. ನಮ್ಮನ್ನು ಹೇಳುವವ್ರು ನೋಡಿ ಉಳಿದವ್ರಿಗೆ ಒಂದಿಷ್ಟು ಪ್ರೇರಣೆ ಆಗ್ಲಿ ಅಂತ ನಾವು ಆ ಕೆಲಸವನ್ನು ಮಾಡೋದು. 10 ಜನ ಬೆಳಿಗ್ಗೆ ಹೇಳಲಿಕ್ಕೆ ರೂಢಿ ಮಾಡಿದಂದ್ರೆ ನಮ್ಮದು ಪ್ರವಚನ ಯಶಸ್ವಿ ಆಯ್ತು ಅಂತ ತಿಳ್ಕೋಬೇಕು. ಬಹಳ ಜನ ಅಲ್ಲ, ಬರೀ ಅವ್ರು ಏನ್ ಮಾಡೋದು? ಬೆಳಿಗ್ಗೆ ಹೇಳುವುದು. ಅವ್ರ TV ಅವರೆಲ್ಲ ಬೆಳಿಗ್ಗೆ ಹೇಳಾರ್ದಂಗೆ ಮಾಡಾಕತ್ಯಾರ. ನಾವು ಏನ್ ಮಾಡಾಕತ್ತೀವಿ ಅಂದ್ರೆ ಬೆಳಿಗ್ಗೆ ಹೇಳುವಂಗ ನಾವು ಮಾಡ್ಬೇಕಾಗೈತಿ. ನಾವು ಅಷ್ಟೇ ಕೆಲಸ ಮಾಡ್ಬೇಕಾಗೈತಿ. ಅವ್ರನ್ನ ರಾತ್ರಿ ಬೇಗ ಮಲಗಿಸುವುದು, ಬೆಳಿಗ್ಗೆ ಬೇಗ ಎಬ್ಬಿಸುವುದು. ಇದು ಬೆಳಗಿನ ಪ್ರವಚನ. ಇದು ನಮ್ಮ ದೇಶ ಸಾಧು ಸಂತರ ದೇಶ. ಎಷ್ಟು ಜನ ಸಂತರು ಮಹಂತರು ಆಗಿ ಹೋದ್ರಲ್ಲ, ಅವರನ್ನೊಂದಿಷ್ಟು ಬೆಳಿಗ್ಗೆ ನಾವು ಸ್ಮರಣೆ ಮಾಡೋದು. ಎಂಥ ವ್ಯಕ್ತಿತ್ವ ಇತ್ತು ಅವ್ರದೆಲ್ಲ. ನಾವು ಹೇಗೆ ಬೆಳಿಗ್ಗೆ ಎದ್ದ ತಕ್ಷಣ ನದಿಗೆ ಹೋಗಿಯೋ ಅಥವಾ ನದಿ ಕಡೆ ಮುಖ ಮಾಡಿ ನದಿಗೆ ನಮಸ್ಕಾರ ಮಾಡ್ತೀವಿ. ಅದರ ಜೊತೆಗೆ ಸಂತರನ್ನ ಒಂದಿಷ್ಟು ಸ್ಮರಣೆ ಮಾಡೋದು, ಮಹಾತ್ಮರನ್ನ ಸ್ಮರಿಸೋದು. ಹೇಗೆ ಈ ನದಿ ನಮ್ಮ ಹೊರಗಿನ ಮೈಲಿಗೆಯನ್ನು ಸ್ವಚ್ಛ ಮಾಡ್ತದ. ನದಿದು ನೋಡ್ರಿ ಎಂತ ದೊಡ್ಡ ಗುಣ ಅದು. ನದಿಗೆ ಯಾಕೆ ತೀರ್ಥ ಅಂತ ಕರೀತಾರ? ಅದರಲ್ಲಿ ನಾವು ಎಷ್ಟೇ ಹೊಲಸನ್ನ ಹಾಕೋಣ ಅದು ಮತ್ತೆ ಸ್ವಚ್ಛ ಮಾಡ್ತದ. ನಮ್ಮ ಮೈಯನ್ನು ಸ್ವಚ್ಛ ಮಾಡ್ತದ, ನಮ್ಮ ಭೂಮಿಯನ್ನು ಸ್ವಚ್ಛ ಮಾಡ್ತದ. ಅದಕ್ಕೆ ನಾವು ಅದಕ್ಕೆ ನಮಸ್ಕಾರ ಮಾಡುವುದು. ಹೇಗೆ ಈ ನದಿ ಹೊರಗಿನ ಹೊಲಸನ್ನು ಸ್ವಚ್ಛ ಮಾಡ್ತದಲ್ಲ, ಹಾಗೆ ಸಂತರು ಮಹಾತ್ಮರು ಅವ್ರು ಏನ್ ಮಾಡ್ತಾರೋ ಅಂದ್ರೆ ನಮ್ಮ ಮನಸ್ಸಿನ ಮೈಲಿಗೆಯನ್ನು ಸ್ವಚ್ಛ ಮಾಡ್ತಾರೆ. ಅವ್ರಿಗೆ ನಾವು ತೀರ್ಥ ಅಂತ ಕರೆಯುವುದು. ಅವರು ತೀರ್ಥದಷ್ಟು ಪವಿತ್ರರಾಗಿರುವವರು. ಅವರು ನಮ್ಮ ಪಾಪವನ್ನ ಉಣ್ತಾರ, ನಮಗ ಪುಣ್ಯವನ್ನ ಕೊಡ್ತಾರ. ನದಿಗೆ ನಾವು ಏನು ಚೆಲ್ತೀವಿ? ಹೊಲಸನ್ನೇ ಚೆಲ್ತೀವಿ, ಅದು ನಮಗೆ ಸ್ವಚ್ಛ ನೀರು ಕೊಡ್ತದ. ನಮ್ಮ ಕಸವನ್ನೆಲ್ಲ ಅದು ತೆಗೆದುಕೊಳ್ತದ, ನಮಗೆ ರಸ ಮಾಡಿ ಕೊಡ್ತದ. ಅದಕ್ಕೆ ಅದು ಪುಣ್ಯ. ಹಾಗೆ ಸಂತರು ಏನ್ ಮಾಡ್ತಾರೋ ಅಂದ್ರೆ ನಮ್ಮ ಪಾಪವನ್ನೆಲ್ಲ, ನಮ್ಮ ಮನಸ್ಸಿನ ಮೈಲಿಗೆಯನ್ನೆಲ್ಲ ತೆಗೆದುಕೊಂಡು ಅದನ್ನು ಸ್ವಚ್ಛ ಮಾಡಿ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತಾರೆ. ಅಂಥವ್ರ ಸ್ಮರಣೆಯನ್ನ ಮಾಡುವುದು. ಅವ್ರು ಯಾರೇ ಇರಲಿ ಸಂತರು. ಮತ್ತೆ ಸಂತರಲ್ಲಿ ಭೇದ ಇಲ್ಲ. ಒಂದು ವೇಳೆ ಅವರು ಸಂತರು ಭೇದ ಮಾಡ್ತಿದ್ರಂದ್ರೆ ಅವ್ರ ಸಂತರೇ ಅಲ್ಲ. ಈಗ ನಾವು ನದಿ ಹತ್ತಿರ ಹೋದಿವಿ ಅಂತ ಇಟ್ಕೊಡ್ರಿ, ನದಿ ಅದು ಯಾರಿಗಾರ ಕೇಳ್ತದೇನು? ನೀ ಯಾರ ಅಂತ ಕೇಳ್ತದೇನು?
ನೀ ಯಾರು ಶ್ರೀಮಂತದದೆಯೋ ಏನು ಬಡವದದೆಯೋ ಅಂತ ಕೇಳ್ತದೇನು? ನೀ ಏನು ಸ್ತ್ರೀಯೋ ನೀನೇನು ಪುರುಷವೋ ಅಂತ ಕೇಳ್ತದೇನು? ನೀ ಏನು ನಮ್ಮ ಊರವ ಚಂದೂರವನೋ ಮತ್ತೆ ಯಾವ ಊರವ ಬಂದದೆ ಅಂತ ಕೇಳ್ತದೆ ನದಿ? ಅದು ಏನಿಲ್ಲ. ನೀ ಯಾವ ಯಾಕಿರುವಲ್ಲಿ, ಯಾರು ಯಾಕಿರುವಲ್ಲಿ, ನಿನಗೆ ಹತ್ತಿರ ನಿನಗೆ ನೀರು ಬೇಕಲ್ಲ, ಬಾ ನಾನು ಹತ್ತಿರ ಅಂತ ಅಂಥದ್ದು. ಈತ ಕೈ ಎಲ್ಲ ಹೊಲಸು ಮಾಡಿರ್ಕೊಂಡಿರ್ತಾನ, ಮೈನು ಎಲ್ಲ ರಾಡಿ ಆಗಿರ್ತದ, ಅಂಥವನು ಸಹಿತ ನೀರಿಗೆ ಹೋಗ್ತಾನ. ಆತ ಯೋಚಿಸ್ತಾನ, ನಾನು ಹೊಲಸದನಿ, ಒಂದು ವೇಳೆ ನಾ ಈ ನೀರು ಮುಟ್ಟಿನಿ ಅಂದ್ರೆ ನದಿನೂ ಹೊಲಸಾಗ್ತೈತಿ ಅಂತ ಭಾವಿಸ್ತಾನ. ಅವಾಗ ಅದು ನದಿ ಹೇಳ್ತದ, ಇಂಥವ್ರು ಬಹಳ ಜನ ನನ್ನಲ್ಲಿ ಹೊಲಸು ತಂದು ಬಿಟ್ಟಾರ, ಯಾರೂ ನನ್ನನ್ನು ಹೊಲಸು ಮಾಡೋಕ್ಕಾಗಿಲ್ಲ. ನೀನು ಸ್ವಚ್ಛ ಆಗ್ಬೇಕಲ್ಲ, ನನ್ನಲ್ಲಿ ಒಂದಿಷ್ಟು ಮುಳುಗು, ನಾನು ಸುಮ್ಮನೆ ನಿನ್ನನ್ನು ಸ್ವಚ್ಛ ಮಾಡಿ ಬಿಡ್ತೀನಿ ಅಂತ ಅದು ನದಿ ಹೇಳ್ತದ. ನೋಡ್ರಿ ಹೇಗದ. ಅದರಲ್ಲಿ ನಿಮ್ಮದಂತೂ ಇದು ಕೃಷ್ಣಾ ನದಿ, ಬಹಳ ಅದ್ಭುತವಾದಂಥ ನದಿ. ಅದು ಕೃಷ್ಣಾ ನದಿ ದೊಡ್ಡ ತೀರ್ಥಕ್ಷೇತ್ರ. ಅದು ನಿಮ್ಮ ಊರ ಸಮೀಪನೇ ಹರಿತಾದ. ಎಂಥ ವೈಭವ. ಮಹಾಬಳೇಶ್ವರದಿಂದ ಪ್ರಾರಂಭ ಆಗಿ ಅಲ್ಲಿ ವಿಜಯವಾಡ ತನಕ ಹರಿತಾ ಹರಿತಾ ಹೋಗುವಂಥ ಕೃಷ್ಣ. ಎಷ್ಟೋ ನದಿಗಳು ಬಂದು ಕೂಡ್ತಾವ. ತುಂಗಭದ್ರಾ ನದಿಯ ಸವಿಯೂ ಕೃಷ್ಣಾ ನದಿಯಲ್ಲಿ ಅದ. ಭೀಮಾ ನದಿಯ ಶಕ್ತಿಯೂ ಕೃಷ್ಣಾ ನದಿಯಲ್ಲಿ ಅದ. ಪಂಚಗಂಗಾನೂ ಕೃಷ್ಣಾ ನದಿಗೇನೆ ಕೂಡ್ತದ. ಕೊಯ್ನಾನೂ ಕೂಡ್ತದ. ಘಟಪ್ರಭಾ, ಮಲಪ್ರಭಾ. ದಕ್ಷಿಣದಿಂದ ಅನೇಕ ನದಿಗಳು ಕೂಡ್ತಾವ, ಎಡದಿಂದನೂ ಅನೇಕ ನದಿಗಳು ಕೂಡ್ಕೋಂತ ಹೋಗ್ತಾವ. 4-5 ಜಿಲ್ಲೆಗಳಲ್ಲಿ ಅದು ನಮ್ಮ ಜೀವನದ ಒಂದು ಆಧಾರ ಸ್ತಂಭ ಕೃಷ್ಣ. ಕೃಷ್ಣ ಒಂದು ವೇಳೆ ಇರ್ತಿದ್ದಂದ್ರೆ ನಾವೆಲ್ಲ ಹೀಗಿಷ್ಟು ಪ್ರಸನ್ನರಾಗಿರ್ತಿದ್ವಿ ಏನು? ನಮ್ಮ ಮನೆ, ನಮ್ಮ ದೇಹ, ನಮ್ಮ ಎಲ್ಲ ಸಂಬಂಧಗಳು ಯಾರ ಮೇಲೆ ಅವಲಂಬಿಸವು ಅಂತಂದ್ರೆ ಕೃಷ್ಣ. ಕೃಷ್ಣ ಸ್ವಚ್ಛಾಗಿ ಹರಿದಳು ಅಂದ್ರೆ ನಮ್ಮ ಮುಖದ ಮೇಲೆ ಪ್ರಸನ್ನತಾ ಹೆಚ್ಚಾಗ್ತದೆ. ಆಕೆಯ ದಡದಲ್ಲಿ ಎಂಥ ತೀರ್ಥಕ್ಷೇತ್ರಗಳು. ಶ್ರೀಶೈಲನೂ ಇರುವುದೂ ಕೃಷ್ಣಾ ನದಿ ದಡದಲ್ಲೇನೆ. ನರಸಿಂಹವಾಡಿನೇ ಇರಲಿ, ಬಸವಣ್ಣವರ ಐಕ್ಯ ಸ್ಥಳ ಕೂಡಲ ಸಂಗಮನೇ ಇರಲಿ, ನಿಮ್ಮ ಚಂದೂರೇಶ್ವರ ಆತನೂ ತೀರ್ಥಕ್ಷೇತ್ರ ಕೃಷ್ಣಾ ನದಿ ಸಮೀಪದಲ್ಲೇನೆ ಇರೋದು. ಆ ಕೃಷ್ಣಾ ನದಿ ಹೇಳ್ತಾರಲ್ಲ, ನಾವು ಉತ್ತರ ಕರ್ನಾಟಕದಲ್ಲಿ ಅದಲ್ಲ ನೋಡ್ತೀವಿ, ಎಲ್ಲ ಕಡೆ ತಿರುಗಾಡ್ತೀವಿ. ಈ ಉತ್ತರ ಕರ್ನಾಟಕದಲ್ಲಿ ಅನೇಕ ನದಿಗಳದಾವ. ಒಂದು ಕಡೆ ಭೀಮಾ ನದಿ ಅದ ಹೆಚ್ಚು, ಇನ್ನೊಂದು ಕಡೆ ಕೃಷ್ಣಾ ನದಿ ಅದ. ನೀವು ಎರಡೂ ಕಡೆ ಹೋಗಿ ನೋಡ್ರಿ, ಕೃಷ್ಣಾ ನದಿ ಎಲ್ಲಿ ಹರಿದದಲ್ಲ ಅಲ್ಲಿ ಭಕ್ತಿ ಬಹಳ ಅದ. ಭೀಮಾ ನದಿ ಎಲ್ಲಿ ಅದಲ್ಲ ಅಲ್ಲಿನೂ ಭಕ್ತಿ ಅದ, ಆದ್ರೆ ಸ್ವಲ್ಪ ಕಡಿಮೆ ಅದ. ಕೃಷ್ಣಾ ನದಿ ಸುತ್ತಮುತ್ತಲು ಸಾಧು ಸಂತರು ಬಹಳ ಜನ. ಕೃಷ್ಣಾ ನದಿಯ ದಡದ ತುಂಬಾ ಸುತ್ತಮುತ್ತಲು ಎಲ್ಲಿ ತನ ಅದ ಅಲ್ಲಿವರೆಗೆ ಭಕ್ತರು ಬಹಳ ಜನ. ಅಲ್ಲಿ ಹಾರ್ದಿಕ ಜನ ಬಹಳ. ಅದು ಏನೋ ಅದರ ನೀರಿನ ಗುಣ ಇರಬೇಕು, ಅಲ್ಲಿಯ ಮಣ್ಣಿನ ಗುಣ ಇರಬೇಕು. ಅಲ್ಲಿ ಅದು ಒಂದು ವೈಭವ. ಮಲ್ಲಿಕಾರ್ಜುನ ಅಪ್ಪುಗಳವರು ಇಲ್ಲಿ ಬಹಳಷ್ಟು ಇಲ್ಲಿ ಇರ್ತಿದ್ರು. ಅವ್ರ ಜುಗುಳದಲ್ಲಿ 1951 ಬಂದಿದ್ರಂತ. ಜುಗುಳದ ಹಿರಿಯರು ಇಲ್ಲಿ ಕೆಲವರು ಬಂದಾರ, ಗೊತ್ತದ ಅವರಿಗೆ. ಅಲ್ಲಿಂದ 1951 ಅಲ್ಲಿಂದ ಜುಗುಳದವ್ರು ಇಲ್ಲಿವರೆಗೆ ಸಂಪರ್ಕ ಅವ್ರದ್ದು. ನಿಮ್ದು ಚಂದೂರ್ ಅವ್ರದ್ದು ಇರಬೇಕು ನೋಡ್ರಿ. ಅಲ್ಲಿವರೆಗೆ ಜುಗುಳದವರ ಭಕ್ತಿ ಇನ್ನೂ ಅದು ಕಡಿಮೆನೇ ಆಗಿಲ್ಲ. ಅಪ್ಪುಗಳ ಮೇಲೆ ಅಷ್ಟ ಗಾಢವಾದಂಥ ಭಕ್ತಿ. 6 ತಿಂಗಳು ಅವ್ರ ಊರಲ್ಲಿ ಇರುವವರಂತ. ಪ್ರವಚನ ಹೇಗೆ ಹೆಚ್ಚಿಗೆ ನಡೀತದ ಹಾಗೆ ಜನ ಹೆಚ್ಚಾಗುವವರು. ಅದೇ ಸಾಧುಗಳ ಲಕ್ಷಣ. ಈಗ ಕೆಲವ್ರದ್ದು ಹೆಂಗಿರ್ತದ, ಮೊದಲಿಗೆ ಬಹಳ ಜೋರು ಇರ್ತದ, ಬಹಳ ದೊಡ್ಡವ್ರು ಅದಾರಲ್ಲ ಈಗ, ಅವ್ರು ನಿಮ್ಮ ಊರಾಗ ಕರ್ಕೊಂಡು ಬಂದ್ರಿ ಅಂದ್ರೆ 1 ವಾರ ಚಲೋ ನಡೀತದ, ಮುಂದೆ 1 ತಿಂಗಳದಾಗ ಎಲ್ಲರೂ ಬಂದ ಆಗ್ತದೆ. ಆದ್ರೆ ಮಲ್ಲಿಕಾರ್ಜುನ ಅಪ್ಪುಗಳದ್ದು ಹಾಗಿರ್ತಿರ್ಲಿಲ್ಲ. ಮೊದಲು ಪ್ರಾರಂಭ ಆಗೋದು 4 ಜನರಿಂದ, ಆನಂತರ ಅದು 4,000 40,000ದವರೆಗೆ ಮುಕ್ತಾಯ ಆಗಬೇಕು. ಅದು ಕೃಷ್ಣ ಹರದಂಗ. ಕೃಷ್ಣ ಮಹಾಬಳೇಶ್ವರದಲ್ಲಿ ಒಂದು ಬಗಸಿ ಅಷ್ಟು ಪ್ರಾರಂಭ ಆಗ್ತದ.
ನಂದಿ ಮುಖದಿಂದ ಶುರು ಆಗ್ತದ, ಹರಿತಾ ಹರಿತಾ ವಿಶಾಲ ಸಮುದ್ರ ಆಗ್ತದ. ಹೇಗ ಹಾಗ ಅವರ ಭಕ್ತಿ, ಅವರ ಜ್ಞಾನ, ಅವರ ಸಾಧನೆ ಒಂದು ವೇಳೆ ನಿಜವಾದ ಸಾಧನೆ ಇತ್ತು ಅಂದ್ರೆ ಅದು ಸಣ್ಣದಾಗಿ ಶುರು ಆಗ್ತದ, ದೊಡ್ಡದಾಗಿ ಮುಕ್ತಾಯ ಆಗ್ತದ. ಸಾಧನೆನೇ ಇರಲಿಲ್ಲ ಅಂದ್ರೆ ಮೊದಲು ಪ್ರಾರಂಭಕ್ಕೆ ದೊಡ್ಡದಿರ್ತದ, ಆನಂತರ ಅದು ಸಾವಕಾಶವಾಗಿ ಬತ್ತುತ್ತಾ ಹೋಗ್ತದೆ. ಕೆರೆ ಇದ್ದಂಗ ಅದು ಹರಿಯುವ ನದಿ ಅಲ್ಲ. ಅದು ಹರಿಯುವ ನದಿ ಅಂದ್ರೆ ಸಾಧನೆಯಲ್ಲಿ ನಿರಂತರವಾಗಿ ತೊಡಗಿರುವಂತ ಮನುಷ್ಯ ಹರಿಯುವ ನದಿ ಇದ್ದಂಗ. ಆತ ಹರಿತಾ ಹರಿತಾ ಒಂದು ದಿವಸ ಸಾಗರವನ್ನ ಕೂಡ್ತಾ. ಒಂದೇ ಕಡೆ ನಿಂತಿದ್ದ ಅಂದ್ರೆ ಅದು ಒಂದು ದೊಡ್ಡ ಕೆರೆ ಇದ್ದಂಗ. ಸ್ವಲ್ಪ ವರ್ಷಗಳಾದ ನಂತರ ಎಲ್ಲ ಬತ್ತಿ ಹೋಗಿ ಬಿಡ್ತದೆ, ಬರಡಾಗ್ತದೆ. ಮಲ್ಲಿಕಾರ್ಜುನ ಅಪ್ಪುಗಳವರು, ಸಿದ್ದೇಶ್ವರ ಅಪ್ಪುಗಳವರು ನಿನ್ನೆ ನಮ್ಮ ಮಗ್ದುಮ್ ಅವರು ಹೇಳ್ತಾ ಇದ್ರು. ಸಿದ್ದೇಶ್ವರ ಅಪ್ಪುಗಳು ಅವಾಗ ಬರ್ತಿದ್ರಂತ 90 ಪೂರ್ವದಲ್ಲಿ. ಅವಾಗ ಅವ್ರಿಗೆ ಇರ್ಲಿಕ್ಕೆ ನದಿ ಸಮೀಪ, ಹೊಳಿ ಸಮೀಪ ಗುಡಿಸ್ಲ ಹಾಕಿ ಕೊಡ್ತಿದ್ರಂತ. ಒಂದು ಸಲ ಗುಡಿಸ್ಲ ಹಾಕಿದ್ರಂತ. ಅವತ್ತೆಲ್ಲ ಮಳಿ ಗಾಳಿ ಬಂದು ಗುಡಿಸ್ಲೆಲ್ಲ ಹಾರಿ ಹೋಯ್ತಂತ. ಇವ್ರ ಅಪ್ಪಗಳು ಅಲ್ಲೇ ಹಾಗೆ ಕುಳಿತಿದ್ರು. ಮತ್ತೆಲ್ಲರೂ ಇವ್ರು ಹಿರಿಯರು ಹೋಗಿ ಮರುದಿವ್ಸ ಮತ್ತಲ್ಲೆಲ್ಲ ಹಾಕಿ ಅವ್ರು ಮತ್ತಲ್ಲೇ ಇದ್ರು ಅಂತ ಹೇಳ್ತಿದ್ರು. ಮತ್ತು ಆಗ ಯಾವಾಗ ಹೆಂಗೆ ಬರುವವರು, ಅವಾಗ ಬರೋದು ಬಸ್ಸಿಗೆ ಬರೋವ್ರಂತವ್ರು. ನಾವು ಇದನ್ನೆಲ್ಲ ನೋಡಿಲ್ಲ, ಕೇಳಿಲ್ಲ. ನಾವು ಎಲ್ಲ ಇಂಥವು ಕೇಳಬೇಕು. ಬಸ್ಸಿಗೆ ಬರೋವ್ರಂತ. ಒಂದು ವೇಳೆ ಬಸ್ ತಡ ಆಯಿತು ಅಂದ್ರೆ ರಾತ್ರಿ ಒಬ್ಬರು ಇಲ್ಲಿ ಊರಿನಲ್ಲಿ ಅದು ಲಾಟನ್ ಕಂದಿಲ್ ತೆಗೆದುಕೊಂಡು ನಿಲ್ಬೇಕು. ಅವರು ಬಸ್ಸಿಗೆ ಅವ್ರ ಜೊತೆ ಯಾರೇ ಒಂದಿಬ್ರು ಜನ ಬರುವವರು. ಸಿದ್ದೇಶ್ವರ ಅಪ್ಪಗಳು ಬರ್ತಾರಂತ ಹೇಳಿ ಇಲ್ಲಿ ಕಂದಿಲ್ ತೊಗೊಂಡು ನಿಲ್ಬೇಕು. ಊರಾಗ ಲೈಟ ಇಲ್ಲಲ್ಲ, ಕಂದಿಲ್ ಹಿಡ್ಕೊಂಡು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗುವುದು. ಆನಂತರ ಬೆಳಗ್ಗೆ ನಸಿಕಿನ ಎದ್ರು ಅಂದ್ರೆ ಅದು ನದಿ ಎಲ್ಲ ಸ್ವಚ್ಛ. ಅವಾಗ ಈಗ ಕಬ್ಬು ಇರ್ಲಿಲ್ಲ ಅಂತ, ನಾವು ಹೊಳಿ ಅಂತಂದ್ರೆ ಹಿಂಗ ಇರ್ತದ ಅನ್ನಂತ ನಾವು ತಿಳ್ಕೊಂಡೇವಿ. ಅವಾಗ ಏನು ಈ ಕಬ್ಬ ಇರ್ಲಿಲ್ಲ. ಆನಂತರ ಸ್ವಚ್ಛ ಆದಂತ ನದಿ ಹರಿತಿತ್ತು. 30-35 ವರ್ಷದ ಹಿಂದೆ ಬೆಳಗ್ಗೆ ನಸಿಕಿನಾಗ ಎದ್ರು ಅಂದ್ರೆ ಆ ನಾವಿನಲ್ಲಿ ಹುಟ್ಟು ಹಾಕಂತ ಹೋಗೋದು, ದೂರ ತನ ಹೋಗೋದು, ಇವರನ್ನು ಕರ್ಕೊಂಡು ಹೋಗೋದು. ಅವಾಗನು ಸಹಿತ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳುವುದಂತ ಚಿಂತನ, ಅಲ್ಲಿನೂ ಚಿಂತನ ಶುರು. ಹಾಗೆ ಅವರು ನಿಮ್ಮ ಊರಾಗಿದ್ರು. ಸಿದ್ದೇಶ್ವರ ಅಪ್ಪುಗಳವರು, ಮಲ್ಲಿಕಾರ್ಜುನ ಅಪ್ಪುಗಳವರು, ಅವರ ಒಂದು ಪ್ರಭಾವ ಇಲ್ಲೆಲ್ಲ ಈ ಕೃಷ್ಣಾ ನದಿಯ ಸುತ್ತಮುತ್ತಲೆಲ್ಲ. ನಾವೀಗೇನು ಮಾಡಬೇಕಾಗ್ಯದ ಅಂದ್ರೆ ಏನೂ ಮಾಡುವುದಿಲ್ಲ. ನಾವು ಸುಮ್ಮನೆ ಅವ್ರನ್ನ ಸ್ಮರಣೆ ಮಾಡ್ತಾ ಕುಳಿತು ಸಂತೋಷ ಪಡೋದು. ಆ ಸಂತರಂದ್ರೆ ಅವರೇ ಸಂತರು. ಆ ಸಂತರು ಯಾವ ಭೇದನೂ ಇರಲಿಲ್ಲ. ಯಾರು ಅವ್ರ ಹತ್ತಿರ ಬರ್ತಾರ ಅವರೇ. ನದಿ ಹೇಗೆ ಭೇದ ಮಾಡುವುದಿಲ್ಲ, ಹಾಗೆ ಸಂತರು ಸಹಿತ ಭೇದ ಮಾಡುವುದಿಲ್ಲ. ಯಾರು ಬೇಕಾದ ಅವ್ರು ಬರಲ್ಲ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ವೈಷ್ಣವರಂದ್ರೆ ಯಾರು, ವೈಷ್ಣವರ ಧರ್ಮ ಯಾವುದು ಅಂತ ಹೇಳ್ತಾರೆ. ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ, ಭೇದ ಭೇದ ಭ್ರಮ ಅಮಂಗಳ, ಆಯ್ಕಾಜಿ ಭಕ್ತ ಭಾಗವತ, करालतर हित सत्य करा, कुणाही जीवाचा न घडो मत्सरा, वर्म सर्वेश्वर पूजनाचे, तुका म्हणे ऐका एक देहाचे अवयव, सुख दुःख जीव भोग पावेय. ನನಗೆ ಮರಾಠಿ ಬರುವುದಿಲ್ಲ ಅಷ್ಟ, ಆದ್ರೆ ಅವ್ರು ಎಷ್ಟು ಚಂದ ಹೇಳ್ತಾರೆ. ವೈಷ್ಣವ ಅಂದ್ರೆ ಯಾರು? ವೈಷ್ಣವ ಅಂತ ಧರ್ಮ. ಆತನ ಧರ್ಮ ಯಾವುದು? ವೈಷ್ಣವ ಅಂದ್ರೆ ಬರೇ ತ್ರಿಪುಂಡ್ರ ಹಾಕಿದವ ವೈಷ್ಣವ ಅಲ್ಲ, ತುಳಸಿಯನ್ನು ಪೂಜಾ ಮಾಡುವ ಅಷ್ಟೇ ವೈಷ್ಣವ ಅಲ್ಲ, ಕೊರಳಿಗೆ ತುಳಸಿ ಮಾಲಾ ಹಾಕಿರುವ ಅಷ್ಟೇ ವೈಷ್ಣವ ಅಲ್ಲ. ತುಕಾರಾಮ್ ಮಹಾರಾಜರು ಹೇಳುವುದೇನು ಅಂದ್ರೆ, ವೈಷ್ಣವರ ಧರ್ಮ ಯಾವುದು ಅಂದ್ರೆ ವಿಷ್ಣುಮಯ ಜಗ, ಭೇದ ಭೇದ ಭ್ರಮ. ಈ ಜಗತ್ತೆಲ್ಲ ವಿಷ್ಣುಮಯ ಅದಂತ ಯಾರು ತಿಳ್ಕೊಳ್ತಾರಲ್ಲ ಆತ ವೈಷ್ಣವ. ಅದು ನಿಜವಾದಂತ ವೈಷ್ಣವರ ಧರ್ಮ ಅಂತ. ವಿಷ್ಣುಮಯ, ನಾನು ಎಲ್ಲರಲ್ಲಿ ವಿಷ್ಣುವನ್ನೇ ಕಾಣಬೇಕು. ವಿಷ್ಣುಮಯ ಜಗ, ಭೇದ ಭೇದ ಭ್ರಮ ಅಮಂಗಳ. ಒಂದ್ ವೇಳೆ ನಾವು ಭೇದ ಮಾಡ್ತಿದ್ವಿ ಅಂದ್ರೆ ಅದು ಭ್ರಮ, ಅದು ಅಮಂಗಳ, ಮಂಗಳ ಅಲ್ಲ.
ಅದುವೇ ವೈಷ್ಣವಾಂಚ ಧರ್ಮ. ಇದು ವೈಷ್ಣವಾಂಚ ಧರ್ಮ, ವೈಷ್ಣವರ ಧರ್ಮ. ನೋಡು, ನೀನು ಮಾಡುವುದಾದ್ರೆ ಏನು ಮಾಡು, ऐका भक्त भागवत, भागवत ऐका, मी काय सांगतो, कराल तर हित सत्य करा. तुम्हाला करायचं असेल तर सत्य हित करा, कुणाचा नुकसान करू नका. न घडो मत्सರ, ಯಾವ ಜೀವಿ ಜೊತೆಗೂ ಮತ್ಸರವನ್ನು ಮಾಡಬೇಡ. ಯಾಕೆ? ಎಲ್ಲರೂ ವಿಷ್ಣುಮಯ ಅದಾರ. ನ ಘಡೋ ಮತ್ಸರ, ವರ್ಮ ಸರ್ವೇಶ್ವರ ಪೂಜನಾಚೆ. ಒಂದು ವೇಳೆ ನಾವು ಯಾರ ಜೊತೆಗೂ ಮತ್ಸರ ಮಾಡಲಿಲ್ಲ ಅಂದ್ರೆ ಅದೇ ಸರ್ವೇಶ್ವರರ ಪೂಜೆ. ಮತ್ಸರ ಅಂದ್ರೆ ಏನು? ಅವ್ರು ಯಾರೇ ನಮ್ಕಿಂತನೂ ಸ್ವಲ್ಪ ಚಲೋ ಇದ್ರಂದ್ರೆ ನಮಗೆ ಹೊಟ್ಟಿಗೆ ತ್ರಾಸ ಆಗ್ತಿತ್ತಂದ್ರೆ ಅದಕ್ಕೆ ಮತ್ಸರ ಅಂತಾರ. ಇರ್ಲಲ್ಲ, ಅವರು ಭಗವಂತ ಅವ್ರನ್ನ ಇಟ್ಟಾನ, ಹಾಗ ನಮಗೆ ಹೀಗೆ ಇಟ್ಟಾನಂತಂದಿವಿ ಅಂದ್ರೆ ಮತ್ಸರ ಇಲ್ಲ, ಆರಾಮದೇವಿ. ಮಾತ್ಸರ್ಯ, ಅಸೂಯೆ, ಹೊಟ್ಟೆ ಕಿಚ್ಚು ಅಂತ ಕರೆಯುವುದು. ಯಾವ ಜೀವಿ ಜೊತೆಗೂ ಮತ್ಸರವನ್ನ ಮಾಡಬೇಡ. ನ ಘಡೋ ಮತ್ಸರ, ಸುಖ ದುಃಖ ಜೀವ ಭೋಗ ಪಾಯ, ಏಕಾ ದೇಹಾಚೆ ಅವಯವ. ಈಗ ನೋಡಿ, ನನ್ನ ಕೈ ಎಡಗೈನೂ ನಂದೇ ಕೈ ಅದ, ಬಲಗೈನು ನಂದೇ ಕೈ ಅದ, ಕಾಲು ನನ್ನವೇ ಅದಾವ. ಏಕಾ ದೇಹಾಚೆ ಅವಯವ. ಹೇಗೆ ಒಂದು ಶರೀರದ ಅವಯವಗಳು ನನ್ನೂ ಅದಾವು, ನಾನು ಆ ದೇಹದಲ್ಲಿ ಭೇದ ಮಾಡಬಾರದು, ಹಾಗೆ ಇಡೀ ಜಗತ್ತೆಲ್ಲ ವಿಷ್ಣು ಒಂದಿದೊಂದು ಅವಯವ ಅದ, ಎಲ್ಲನೂ ಆತನದೇ ಅದ ಅಂತ ಅವ್ರು ಹೇಳುವುದು. ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ, ಭೇದ ಭೇದ ಭ್ರಮ ಅಮಂಗಳ. ಎಷ್ಟು ಚಂದದ ನೋಡ್ರಿ. ಹಾಗೆ ಸಂತರಂದ್ರೆ ಹಾಗಿರುವುದವರು, ಯಾವ ಭೇದನ್ನು ಅವರು ಮಾಡುವುದಿಲ್ಲ. ಅವರನ್ನ ಸ್ಮರಿಸುವುದು. ಅವ್ರು ಏನ್ ಮಾಡ್ತಾರೋ ಅಂದ್ರೆ ಏನೂ ಮಾಡಲಿಲ್ಲ ಅವರು, ಪಾಪ ಜಗತ್ತಿನ ಕಲ್ಯಾಣವನ್ನ ಮಾಡಿದರು. ಬುದ್ಧ ನಾವು ನೋಡ್ತೀವಲ್ಲ, ಬುದ್ಧ ಯಾವುದಕ್ಕಾಗಿ ಸಂಶೋಧನೆ ಮಾಡಿದ್ರು? ತಮಗಾಗಿ ಸಂಶೋಧನೆ ಮಾಡಲಿಲ್ಲ. ಬುದ್ಧ ಮಣಿ ಬಿಟ್ರಲ್ಲ, ಯಾರಿಗಾಗಿ ಬಿಟ್ರು ಮನೆಯನ್ನ? ತಮಗಾಗಿ ಬಿಡ್ಲಿಲ್ಲ, ಜನರಿಗಾಗಿ ಬಿಟ್ರು. ಬಹಳ ಜನರಿಗೆ ಏನ್ ಅನಿಸ್ತದ, ಬುದ್ಧ ತನಗಾಗಿ ಮನೆ ಬಿಟ್ಟ ಅಂತ ಹೇಳ್ತಾರೆ. ಇಲ್ಲ, ಆತ ರಾಜನಿದ್ದ, ಎಲ್ಲಾ ವೈಭವ ಇತ್ತು, ಯಾವುದಕ್ಕೂ ಕೊರತೆ ಇರಲಿಲ್ಲ. ಮತ್ತೆ ಬಿಟ್ಟ ಯಾಕೆ? ಮನೆಯನ್ನ ಯಾಕೆ ಬಿಟ್ಟ? ಮನೆಯನ್ನ ಯಾಕೆ ಬಿಟ್ಟ ಅಂದ್ರೆ ಆತ ಏನು ದುಃಖವನ್ನ ನೋಡಿದ. ಒಬ್ಬ ವೃದ್ಧ ಬಳಲ್ತಾ ಇದ್ದ, ಒಬ್ಬ ರೋಗಿ ಬಳಲ್ತಾ ಇದ್ದ, ಒಬ್ಬ ಮನುಷ್ಯ ತೀರಿಕೊಂಡಿದ್ದ, ಆತನನ್ನು ತೆಗೆದುಕೊಂಡು ಹೊರಟಿದ್ರು. ಇವರನ್ನು ಏನು ನೋಡಿದಲ್ಲ, ಈ ಜನರಿಗೆ ಇದು ದುಃಖ ಆದ, ಈ ದುಃಖವನ್ನ ನಿವಾರಿಸಬೇಕು ಅಂತ ಮನೆಯನ್ನ ಬಿಟ್ಟ. ವರ್ಷಗಳವರೆಗೆ ಸಾಧನೆಯನ್ನ ಮಾಡಿದ, ದುಃಖದ ಮೂಲ ಯಾವುದು ಅಂತ ಶೋಧಿಸಿದ. ಆನಂತರ ದುಃಖವನ್ನ ಬಿಡುಗಡೆಗೊಳಿಸುವುದು ಹೇಗೆ ಅಂತ ಚಿಂತನೆಯನ್ನ ಮಾಡಿದ. ಯಾವಾಗ ಅದು ತನ್ನ ಅನುಭವಕ್ಕೆ ಬಂತು, ತಾನು ಯಾವಾಗ ಅದನ್ನು ಸ್ವತಃ ತನ್ನ ಮೇಲೆ ಅದನ್ನು ಪರೀಕ್ಷಿಸಿಕೊಂಡ, ಆನಂತರ ಅದನ್ನು ಜನರಿಗೆ ಉಪದೇಶಿಸಲಿಕ್ಕೆ ಶುರು ಮಾಡಿದ. 40 ವರ್ಷಕ್ಕೆ ಆತನಿಗೆ ಜ್ಞಾನೋದಯ ಆಯಿತು. 39 ವರ್ಷಕ್ಕೆ ಮುಂದೆ